ದಿನೇ ಸಿಲಿಕಾನ್ ಸಿಟಿಯಲ್ಲಿ ಆಟೋ LPG ಗ್ಯಾಸ್ಗೆ ಭಾರಿ ಸಮಸ್ಯೆ ಆಗ್ತಾ ಇದೆ. ಆಟೋ ಚಾಲಕರು ಕಂಗಾಲಾಗ್ತಾ ಇದ್ದಾರೆ. ಹಾಗಿದ್ರೆ ಇದಕ್ಕೆ ಏನು ಪರ್ಯಾಯ ವ್ಯವಸ್ಥೆ? ದಿನೇ ದಿನೇ ಇದೇ ರೀತಿ ಆಗ್ತಾ ಹೋದರೆ ಯಾವ ರೀತಿ ಆಟೋ ಚಾಲಕರು ಬದುಕಬೇಕು? ಇವೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಆದರ್ಶ ಆಟೋ ಚಾಲಕರ ಸಂಘದ ಅಧ್ಯಕ್ಷರಾಗಿರುವಂತಹ ಮಂಜುನಾಥ್ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಸರ್, ದಿನೇ ದಿನೇ ಆಟೋ ಚಾಲಕರ ಸಮಸ್ಯೆ ಜಾಸ್ತಿ ಆಗ್ತಾನೆ ಇದೆ. ಏನು ಪರಿಹಾರ ಇದಕ್ಕೆ? ಈಗ ಕೇಂದ್ರ ಸರ್ಕಾರ ಗ್ಯಾಸನ್ನು ಕಳಿಸ್ಕೊಡ್ತಾ ಇದ್ದೀನಿ ಅಂತೇಳಿ ಕೇಂದ್ರ ಸರ್ಕಾರ ಹೇಳುತ್ತೆ. ರಾಜ್ಯ ಸರ್ಕಾರವೂ ಗ್ಯಾಸ್ ಬರ್ತಾಯಿದೆ ಅಂತ ಅವರು ಹೇಳ್ತಾಯಿದ್ದಾರೆ. ಆದರೆ ದಿನನಿತ್ಯ ಬವಣೆಯಲ್ಲಿ ಚಾಲಕರು 4 ಅವರು 5 ಅವರು ಗ್ಯಾಸ್ಗೆ ಹೋಗಿ ಕ್ಯೂ ನಿಂತು ನೈಟೆಲ್ಲ ಹೋಗಿ ಕೂತ್ಕೊಳ್ಳೋಂಥ ಪರಿಸ್ಥಿತಿ ಆಗಿದೆ. ಬಟ್ ಬಹುತೇಕ ಇಲ್ಲಿ ಪ್ರೈವೇಟು ಗ್ಯಾಸ್ ಬಂಕ್ನವರು ಯಾರೂ ಗ್ಯಾಸ್ಗಳನ್ನ ತೊಗೊಳ್ದೇ ಇರೋದು, ಮತ್ತು ತೊಗೊಂಡ್ರೂ ಕೆಲವರೆಲ್ಲ ಹೋಟ್ಲುಗಳಿಗೆ ಮಾರಾಟ ಮಾಡೋದ್ರಿಂದ ಲಾಭ ಆಗೋದ್ರಿಂದ ಅವ್ರು ಹೋಟ್ಲು ಕಡೆ ತಿರುಗಿದ್ದಾರೆ ಎಲ್ಲರೂ. ಇಲ್ಲಿ ಆಟೋಗಳು ಕೊಟ್ಟರೆ ನಾವು ಬಯಸ್ಕೋಬೇಕು, ಮತ್ತು ರೇಟು ಸರ್ಕಾರ ಹೇಳಿದ್ದು ನಾವು ತೊಗೋಬೇಕು ಅಂತೇಳಿ ಹಾಗಾಗಿ ಗ್ಯಾಸ್ಗಳು ಅವರು ಸಪ್ಲೈ ಕೊಡ್ತಾಯಿಲ್ಲ. ಹಾಗಾಗಿ ಗೌರ್ಮೆಂಟ್ ಏನು ಬಂಕುಗಳಿದೆ, ಇಂಡಿಯನ್ ಓವರ್ಸೀಸ್ IOC BPCL ಮತ್ತು ಇಂಡಿಯನ್ ಆಯಿಲ್ಸು ಇವರುಗಳು ಮಾತ್ರ ಅಲ್ಲಿ ಗ್ಯಾಸ್ಗಳು ಸಿಗ್ತಾಯಿದೆ. ಸೊ ಇಲ್ಲೂ ಸಹ ಬಹುತೇಕ ಬಂಕುಗಳಲ್ಲಿ ಓನರ್ಸ್ಗಳು ಓನ್ ಟ್ಯಾಂಕ್ಗಳು ಇಟ್ಕೊಂಡಿದ್ದಾರೆ. ಕೆಲವರೆಲ್ಲ ಅಡ್ವಾನ್ಸಾಗಿ ಬುಕ್ಕಿಂಗ್ ಮಾಡಿದರೆ ಅವ್ರುಗಳಿಗೇನು ತೊಂದರೆ ಆಗ್ತಾಯಿಲ್ಲ. ಆದರೆ ಇವತ್ತು ಚಾಲಕರುಗಳಿಗೆ ಗ್ಯಾಸು ಸಿಗದೇ ಇರೋದು ಬಹುತೇಕ ಪ್ರೈವೇಟ್ ಕಂಪ್ನಿಗಳವರು ಎಲ್ಲನೂ ಚಾಲಕರು ಒಂದೇ ಕಡೆ, ಅಂದರೆ ಗೌರ್ಮೆಂಟ್ ಕೊಡ್ತಿರೋ ಕೋಟಾಗೆ ಅಲ್ಲಿಗೆ ಬಂದು ತೊಗೊಳ್ತಾ ಇರೋದ್ರಿಂದ ಒತ್ತಡ ಜಾಸ್ತಿ ಆಗ್ತಾಯಿದೆ. ಬಹುತೇಕ ನಮ್ಮ ಏನು ಇವತ್ತಿನ ಸಮಸ್ಯೆಗೆ ಚಾಲಕರುಗಳಿಗೆ ಆರ್ಥಿಕವಾಗಿ ಇವತ್ತು ಕೋವಿಡ್ಗಿಂತ ನಾವು ಅತಂಧ ಸ್ಥಿತಿಲಾಗಿದೆ. ಬದುಕೋಕ್ಕೂ ಹೋಗಿ ಜೀವನ ಮಾಡೋಣ ಅಂದರೆ ಅಡುಗೆ ಗ್ಯಾಸ್ ಇಲ್ಲ, ಮನೆಗೆ ಹೋಗಿ ಅಡುಗೆ ಮಾಡ್ಕೊಂಡು ತಿನ್ನೋಲ್ಲ ಅಂದರೆ ಮನೆಯಲ್ಲಿ ಅಡುಗೆ ಸಿಲಿಂಡ್ರ್ ಇಲ್ಲ. ಮತ್ತು ಇದೇ ಸಂದರ್ಭದಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸಗಳಿಗೆ ಫೀಸ್ ಕಟ್ಟಬೇಕಾಗಿದೆ, ಕಾಲೇಜುಗಳಿಗೆ ಮತ್ತು ಹೈಸ್ಕೂಲ್ಗಳಿಗೆ ತಮಗೆ ಗೊತ್ತಿದೆ. ಹಾಗಾಗಿ ಸರ್ಕಾರ ಕೂಡಲೇ ನಮಗೆ ಏನು ಆಟೋ ಚಾಲಕರಿಗೆ ಕೋವಿಡ್ ಟೈಮಲ್ಲಿ ಪರಿಹಾರ ಕೊಡೋ ಆ ರೀತಿ ಪರಿಹಾರನ ಕೊಡಬೇಕು, ಒಂದು 20,000 ರೂಪಾಯಿ ಥರ. ಸೊ ಅದು ನಮ್ಮ ಏನು ಆಟೋ ಚಾಲಕರು ಇವತ್ತು ದುಡಿದು ಸಾಲಗಳನ್ನ ತೀರ್ಸೋಕ್ಕಾಗ್ತಿಲ್ಲ. ಮೈಕ್ರೋ ಫೈನಾನ್ಸ್ ಇರ್ಬೋದು, ಅದು ಆಟೋ ಫೈನಾನ್ಸ್ ಇರ್ಬೋದು, ಅವರು ತೆಗೆದುಕೊಂಡ ಸಾಲಗಳಿಗೆ 2 ತಿಂಗಳು ಅಥವಾ 3 ತಿಂಗಳು ಅವ್ರ ಮೇಲೆ ಒತ್ತಡ ಆಗ್ತಂಗೆ ಫೈನಾನ್ಸರ್ಗಳನ್ನ ಕರೆದು ಒಂದು ಸಭೆಯನ್ನು ಮಾಡಬೇಕಾಗ್ತದೆ. ಜೊತೆಗೆ ನಮ್ಮ ಆಟೋ ಚಾಲಕರಿಗೆ ವಿದ್ಯಾಭ್ಯಾಸಕ್ಕೆ ಎಜುಕೇಷನ್ ಮಿನಿಸ್ಟ್ರಿಗಳು ಕಾಲೇಜುಗಳು ಮತ್ತು ಸ್ಕೂಲ್ಗಳಲ್ಲಿ ಅವರಿಗೆ ಒತ್ತಾಯ ಮಾಡ್ದಂಗೆ 2-3 ತಿಂಗಳಿಗೆ ಕಾಲಾವಕಾಶ ಕೊಡಬೇಕಂತೇಳಿ ಸಂಘಟನೆಗಳು ಬೇಡಿಕೆಗೆ ಇಡ್ತಾಯಿದ್ವಿ. ಹಾಗಾಗಿ ಇವೆಲ್ಲವೂ ತೀರ್ಮಾನ ಮಾಡಬೇಕಂದ್ರೆ ಸರ್ಕಾರ ಆಟೋ ಚಾಲಕರ ಸಭೆಯನ್ನು ಕರಿಬೇಕು. ಕರಿದೇ ಇದೆ ಒಂದು 2-3 ದಿವಸದಲ್ಲಿ ಅವರು ಅನಿವಾರ್ಯವಾಗಿ ನಾವು ಬಂದ್ಗೆ ಹೋಗ್ಬೇಕಾಗುತ್ತೆ, ಅನಿರ್ದಿಷ್ಟ ಕಾಲ ಮುಷ್ಕರಕ್ಕೆ ಕರೆ ಕೊಡಬೇಕಾಗುತ್ತೆ. ಇದು ಏನಾನ ವ್ಯತ್ಯಾಸ ಆದರೆ ಸರ್ಕಾರನೇ ಹೊಣೆ ಆಗ್ತದೆ, ಈ ಸಂದರ್ಭ ಎಚ್ಚರಿಸಬೇಕಾಗುತ್ತೆ. ಸರ್ಕಾರದ ಜೊತೆಗೆ ಈಗಾಗಲೇ ಮಾತುಕತೆಯನ್ನು ಮಾಡಿದರೆ, ಒಂದು ಕಡೆ ಆಹಾರ ಸಚಿವರಾಗಿರುವಂಥ ಮುನಿಯಪ್ಪ ಅವರು ಹೇಳ್ತಾರೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇಲ್ಲ, ಪೂರೈಕೆ ಆಗ್ತಾ ಇದೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಆದರೆ ನಾವು ನೋಡ್ತಾ ಇದ್ದಾಗೆ ಎಲ್ಲ ಕಡೆಯಲ್ಲೂ ಕೂಡ ಆಟೋ ಗ್ಯಾಸ್ ಬಂಕ್ಗಳು ಬಂದಾಗ್ತಾ ಇದ್ದಾವೆ. ಅದರ ಜೊತೆಗೆ ದರ ಕೂಡ ಏರಿಕೆ ಆಗಿರುವಂಥದ್ದು. ನೀವೇನಾದರೂ ಮಾತಾಡಿದ್ದೀರಾ ಸರ್ ಇದುವರೆಗೂ? ಈಗ ನಾವು ಬೆಂಗಳೂರು ನಗರದಲ್ಲಿ ದರ ಏರಿಕೆ ಬಗ್ಗೆ ನಾವು ಯಾವುದೂ ಹೆಚ್ಚಿಗೆ ಮಾಡೋಕ್ಕೆ ಹೋಗಲ್ಲ. ಈಗ ಆಲ್ರೆಡಿ ಹೋಟ್ಲುಗಳವರೆಲ್ಲ ಹೆಚ್ಚಿಗೆ ಮಾಡಿದ್ದಾರೆ. ಚಾಲಕರುಗಳು, ಆಟೋ ಚಾಲಕರು, ಟ್ಯಾಕ್ಸಿ ಚಾಲಕರು, ಲಾರಿ ಎಲ್ಲರೂ ಕೊಟ್ಟು ತಿಂತಾಯಿದ್ವಿ. ಆದರೆ ನಮ್ಮ ಚಾಲಕರು ದಿಢೀರ್ನ ಇಲ್ಲ ಇನ್ನು ಮೀಟ್ರ್ ದರನ ಹೆಚ್ಚಿಸೋಕ್ಕಾಗಲ್ಲ. ಪ್ರಯಾಣಿಕರಲ್ಲಿ ಈ ತುರ್ತು ಸಂದರ್ಭ ಏನು ಯುದ್ಧದಲ್ಲಿ ನಡೀತಾ ಇದೆ, ಈ ಸಂದರ್ಭದಲ್ಲಿ ಗ್ಯಾಸು ಅದೊಂದು ತಾತ್ಕಾಲಿಕ ಯುದ್ಧ ಆಗೋದ್ರಿಂದ ಒಂದು 10-15 ದಿವಸದಲ್ಲಿ ಬಗೆಹರಿಬೋದು ಅಂತ ತಿಳ್ಕೊಂಡಿದ್ವಿ. ಹಾಗಾಗಿ ಪ್ರಯಾಣಿಕರು ಒಂದು 10 ರೂಪಾಯಿ 5 ರೂಪಾಯಿ ಜಾಸ್ತಿ ಕೇಳಿದ್ರೆ ದಯವಿಟ್ಟು ಚಾಲಕರಿಗೆ ಸಹಕರಿಸಬೇಕು ಅಂತೇಳಿ ಮನವಿ ಮಾಡ್ತಾಯಿದ್ವಿ. ಆಹಾರ ಸಚಿವರ ಜೊತೆಗೆ ಏನಾದರೂ ಮಾತುಕತೆ ಮಾಡಿದ್ರೆ? ಆಹಾರ ಸಚಿವರಾಗಲಿ ಅಥವಾ ಸಾರಿಗೆ ಸಚಿವರಾಗಲಿ ಇವತ್ತು ಎಲ್ಲರೂ ಎಲೆಕ್ಷನ್ನಲ್ಲಿರೋ ಬಿಸಿ ಇರೋದ್ರಿಂದ ಆಟೋ ಚಾಲಕರ ಬಗ್ಗೆ ಮತ್ತು ಟ್ಯಾಕ್ಸಿ ಚಾಲಕರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಕೂಡಲೇ ಸರ್ಕಾರಕ್ಕೆ ಗಡುವನ್ನು ನಿಮ್ಮ ಮುಖಾಂತರ ಕೊಡ್ತಾ ಇದ್ದೀವಿ. ಎಲ್ಲ ಚಾಲಕ ಸಂಘಟನೆ ನಾಳೆ ನಾಡದಲ್ಲಿ ಸಭೆನ ಮಾಡಿ ಯಾವ ರೀತಿ ಹೋರಾಟ ಮಾಡಬೇಕು, ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು ಅನ್ನೋ ವಿಚಾರವಾಗಿ ಚರ್ಚೆ ನಡೀತಾ ಇದೆ. ಬೆಂಗಳೂರಲ್ಲಿ ಒಟ್ಟು ಎಷ್ಟು ಆಟೋಗಳಿದ್ದಾವೆ ಮತ್ತು ಎಷ್ಟು ಗ್ಯಾಸ್ ಬೇಕಾಗುತ್ತೆ, ಬೇಡಿಕೆ ಎಷ್ಟಿದೆ, ಎಷ್ಟು ಬರ್ತಾ ಇದೆ ಅಂತ? ಬೆಂಗಳೂರು ನಗರಕ್ಕೆ 2,10,000 ಆಟೋ ರಿಕ್ಷಾಗಳಿದೆ. ಬೆಂಗಳೂರು ಜನಕ್ಕೆ ದಿನನಿತ್ಯ ಸರಾಸರಿ 6 ಲೀಟ್ರ್ ಕೊಡ್ತೀನಿ ಅಂದರು 6 ಲಕ್ಷ ಲೀಟ್ರು ಗ್ಯಾಸ್ ಬೇಕಾಗ್ತದೆ. ಸೊ ಕನಿಷ್ಠ ಬೆಂಗಳೂರು ಸಿಟಿಗೆ ಒಂದು 300 ಟನ್ನು ಗ್ಯಾಸ್ ಬೇಕಾಗ್ತದೆ. ಸೊ ಹಾಗಾಗಿ ಇವತ್ತಿನ ದಿವಸ ಚಾಲಕರಿಗೆ ಸರಿಯಾಗಿ ಪೂರೈಕೆ ಆಗದೇ ಇರೋ ಕಾರಣ ನಾವು ರೇಟು ಒಂದೊಂದು ಬಂಕುಗಳಲ್ಲಿ ಒಂದೊಂದು ರೇಟ್ ಇದೆ. ಅದೇ ಗೌರ್ಮೆಂಟದೆಲ್ಲ ಒಂದೇ ರೇಟ್ ಇದೆ. ಪ್ರೈವೇಟ್ನವರು 100 ರೂಪಾಯಿ ಹತ್ರ ಹೋಗಿದೆ. ಚಾಲಕರು ಇವತ್ತಿನ ಪರಿಸ್ಥಿತಿ ಕೊಟ್ಟು ತೊಗೊಳಕ್ಕಾಗ್ತಾಯಿಲ್ಲ. ಮತ್ತು ಅವರು ಸಹ ಚಾಲಕರು ಪೂರೈಸೋಕ್ಕಾಗದೆ ಮುಚ್ಚಿದ್ದಾರೆ ಕೆಲವು ಬಂಕ್ಗಳು. ಹಾಗಾಗಿ ಚಾಲಕರಲ್ಲಿ ಕೂಡಲೇ ಸರ್ಕಾರಿ ಬಂಕುಗಳಲ್ಲಿ ಏನಿದೆ ಅಂದರೆ ಅಂಡರ್ಟೇಕಲ್ಲಿ ಇರ್ತಕ್ಕಂಥವು ಇಂಡಿಯನ್ ಓವರ್ಸ್ IOC BPCL ಇಂಡಿಯನ್ ಬ್ಯಾಂಕ್ಗಳು ಅವ್ರಿಗೆ ಕೂಡಲೇ ಪೂರೈಸಿ ಚಾಲಕರು ಬಗೆಹರಿಸ್ತಾ ಇದ್ದರೆ ಬಹುತೇಕ ನಮ್ಮ ಆಟೋ ಚಾಲಕರು ಕೋವಿಡ್ಗಿಂತ ಆ ಥರ ಸ್ಥಿತಿ ಆಗುತ್ತೆ. ರೈತರಿಂದ ಆತ್ಮಹತ್ಯೆ ಮಾಡ್ಕೊಳ್ಳೋ ಪರಿಸ್ಥಿತಿ ಉದ್ಭವ ಆಗ್ತಾಯಿದೆ. ಅದಕ್ಕೆ ಸರ್ಕಾರ ಅವಕಾಶ ಕೊಡದೆ, ಚಾಲಕರು ಹೋರಾಟಕ್ಕೆ ಅವಕಾಶ ಕೊಡದೆ ಕೂಡಲೇ ಸಭೆ ಕರೆದು ಬಗೆಹರಿಸಬೇಕು ಸಮಸ್ಯೆಗಳನ್ನಂತ ಕೇಳ್ಕೊಳ್ತಾ ಇದ್ದೀವಿ. ಹೋರಾಟ ಅಂತಂದರೆ ಯಾವ ರೀತಿ ಮಾಡ್ತೀವಿ?
ಈಗ ನಾವು ಸರ್ಕಾರ ರಾಜ್ಯದ ಮುಖ್ಯಮಂತ್ರಿ ಮನೆಗೆ ಮುಖ್ಯ ಕಾರ್ಯಕ್ರಮ ಹಾಕಬೇಕಾಗಿದೆ. ಯಾಕಂದರೆ ಸಂಬಂಧಪಟ್ಟ ಮಂತ್ರಿಗಳು, ಸಾರಿಗೆ ಸಚಿವರು ಇರ್ಬೋದು ಅಥವಾ ಆಹಾರ ಮತ್ತು ನಾಗರಿಕ ಸಚಿವರಾದಂಥ ಮುನಿಯಪ್ಪರು ಇರ್ಬೋದು. ಸೊ ಇವರು ಚಾಲಕರಿಗೆ ಸಂಬಂಧಪಟ್ಟಂಗೆ ಎಲ್ಲೆಲ್ಲಿ ಗ್ಯಾಸ್ಗಳು ಜಾಸ್ತಿ ರೇಟ್ ಆಗ್ತಿದೆ ಅವ್ರನ್ನ ಕಂಟ್ರೋಲ್ ಮಾಡಬೇಕಾಯಿತು. ಯಾಕೆ ಕಂಟ್ರೋಲ್ ಮಾಡ್ತಾಯಿಲ್ಲ? ಒಬ್ಬ ಆಟೋ ಡ್ರೈವರ್ 10 ರೂಪಾಯಿ 20 ರೂಪಾಯಿ ತೊಗೊಂಡು ಅವ್ರ ಮೇಲೆ ಕೇಸ್ ಹಾಕ್ತೀರಿ ಮತ್ತು ಬಹುತೇಕ ಎಲ್ಲರೂ ಬೈಕೊಂಡು ತಿರುಗ್ತೀರಿ. ಅದೇ ರೀತಿ ಇವತ್ತು ಯಾವುದೋ ಒಬ್ಬ ಬಂಕ್ಸ್ನವನಾಗಲಿ ಅಥವಾ ಹೋಟ್ಲವರಲ್ಲಿ ಜಾಸ್ತಿ ಮಾಡಿದಾಗ ಯಾಕೆ ಅವ್ರ ಮೇಲೆ ಕಡಿವಾಣ ಆಗ್ತಾಯಿಲ್ಲ? ಸೊ ಇವ್ರ ಮೇಲೆ ಕೂಡಲೇ ನೀವು ಸಭೆ ಕರೆದು ಕಡಿವಾಣ ಹಾಕಲಿಲ್ಲ ಅಂದರೆ ನಾವು ಹೋಗಿ ಸರ್ಕಾರದ ರಾಜ್ಯ ಮುಖ್ಯಮಂತ್ರಿ ಮನೆಗೆ ಮುಖ್ಯ ಕಾರ್ಯಕ್ರಮ ಅಂತ ಹಾಕಿ ಆಗ್ತದೆ. ಥ್ಯಾಂಕ್ ಯು. ಇದು ಮಂಜುನಾಥ್ ಅವರ ಮಾತು. ಈಗಾಗಲೇ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ, ಹೋರಾಟದ ಎಚ್ಚರಿಕೆಯನ್ನು ಕೂಡ ನೀಡಿರುವಂಥದ್ದು. ಯಾಕಂತಂದರೆ ಸಾಕಷ್ಟು ಸಂಖ್ಯೆಯಲ್ಲಿ ದಿನೇ ದಿನೇ ಏನು ಆಟೋ ಚಾಲಕರಿಗೆ ಸಮಸ್ಯೆ ಆಗ್ತಾ ಇದೆ. ಈ ಸಮಸ್ಯೆಗೆ ಪರಿಹಾರ ಕೊಡಬೇಕು ಅಂತಂದರೆ ಅದನ್ನು ಸರ್ಕಾರ ಮಾಡಬೇಕಾಗತ್ತೆ ಅನ್ನುವಂತಹ, ಅದರ ಜೊತೆಗೆ ಒಂದು ವೇಳೆ ಪರಿಹಾರ ಮಾಡಿಲ್ಲ ಅಂತಂದರೆ ಹೋರಾಟದ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ನಾಗರಾಜ್ ಜೊತೆಗೆ ಮಮತಾ ಮರ್ದಾಳ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.